ನಮಸ್ಕಾರ. ಸದಾನ್ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. 2028ರಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ, ತಮಗೆಲ್ಲ ಗೊತ್ತಿದೆ. ಇನ್ನು 2.5 ವರ್ಷ ಹತ್ತನೆಯಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಚರ್ಚೆಯಲ್ಲಿ ಪ್ರಾರಂಭ ಆಗಿದೆ. ಗಜಾನನ ಮಂಗಸೂಳಿ ಅವರು 2019ರಲ್ಲಿ 60,000 ಮತಗಳನ್ನು ಪಡೆದರು. ಆವಾಗ ಕುಮಟೋಳಿ ಇಲ್ಲಿ ಬಂದಿದ್ದು, ಬಿ ಜೆ ಪಿಗೆ ಬಂದಿದ್ದರು. ಬರುವಂಥ ಹೊತ್ತಿನಲ್ಲಿ ಕಾಂಗ್ರೆಸ್ ಜನರನ್ನು ಸಹಿತ ಕರ್ಕೊಂಡು ಹೋಗಿದ್ರು ಅವರು. ಆದರೆ ಇಲ್ಲಿ ಹೇಳೋದೇನಂತಂದರೆ, ಇಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿದವ್ರನ್ನ ನಿರ್ಲಕ್ಷ್ಯ ಮಾಡ್ತಾಯಿದೆ ಈ ಸರ್ಕಾರ. 2.5 ವರ್ಷ ಬಂತು. ಗಜಾನನ ಮಂಗಸೂಳಿ ಅವ್ರಿಗೆ ಯಾಕೆ ನೀವು ನಿಗಮ ಮಂಡಳಿಯನ್ನು ಕೊಡಲಿಲ್ಲ? ಅದು ಇವರ ಪ್ರಯತ್ನದಿಂದನ. ಲಕ್ಷ್ಮಣ ಸವದಿ ಅವರು ಕೂಡ 2023ರಲ್ಲಿ ಮತ್ತೆ ಎಲ್ಲ ಭೇದ ಭಾವ ಮರೆತು ಮತ್ತೆ ಆರಿಸ್ತಂದ್ರಲ್ಲ. 76,122 ಲೀಡ ಮಹೇಶ್ ಕುಮಟಳ್ಳಿ ಅವರಾಗಿತ್ತು. 54,009 ಇವ್ರನ್ನ ಆರಿಸ್ತಂದರು. ಅದರ ಬೈ ಎಲೆಕ್ಷನ್ದಲ್ಲಿ ಇವರೆಲ್ಲ ಛಿದ್ರ ಆಗಿತ್ತಲ್ಲ ಕಾಂಗ್ರೆಸ್ ಪಕ್ಷ. ಗಜಾನನ ಮಂಗಸೂಳಿ ಅವರು 20-30 ವರ್ಷದಿಂದ ಸತತವಾಗಿ ಪಕ್ಷ ಬಿಟ್ಟಿಲ್ಲ. ಕೋವಿಡ್ ಸಂದರ್ಭದಲ್ಲಿ, ನೆರೆ ಸಂತ್ರಸ್ತರ ಸಂದರ್ಭದಲ್ಲಿ ಸಹಾಯ ಮಾಡ್ಕೊತ ಬಂದಾರೆ. ಸ್ವಂತ ದುಡ್ಡು ಯಾರು ಲೀಡರ್ ಕೊಡಲಿಲ್ಲ, ಪಕ್ಷದವ್ರು ಕೊಡಲಿಲ್ಲ. ಅಂಥವ್ರ ಪರಿಸ್ಥಿತಿ ಇವತ್ತು ಏನಾಗಿದೆ? ಹತ್ತನೆಯಲ್ಲಿ ಲಕ್ಷ್ಮಣ ಸವದಿ ಇವರು ಮೂಲ ಕಾಂಗ್ರೆಸ್ಸನ್ನು ತುಳಿತಾ ಇದ್ದಾರೆ. ಇದು ನಾವು ಹಿಂದಿನ ವರದಿಯಲ್ಲಿ ಹೇಳಿದ್ದು. ನಾವು ಮೂಲ ಕಾಂಗ್ರೆಸ್ ಇವ್ರಿಗೆ ಬೇಡಾಗಿದ್ದಾರೆ ಅಂದ್ರೆ ಮತ್ತೆ ಇವರು ಬಿ ಜೆ ಪಿಗೆ ಹೋಗುವಂಥ ಚಾನ್ಸಸ್ಸೇ ಇದೆ. ಯಾಕಂದರೆ ಇಲ್ಲಿ ಮಂತ್ರಿ ಪದ ಕೊಡಲಿ ಅಂದರೆ ಇವರು ಹೋಗಾರನೇ. ಯಾವ ರೀತಿ ಕಬ್ಬು ಬೆಳೆಗಾರರಿಗೆ ಮೋಸ ಆಗ್ತಿದೆ ಅಂದು ಸುವರ್ಣಸೌಧದಲ್ಲಿ ನಿನ್ನೆ ಮಾತಾಡಿದ್ದಾರೆ. ಮೊಸಳೆ ಕಣ್ಣೀರದು ತೂಕದ ಯಂತ್ರಗಳನ್ನು ಕೊಡಿಸ್ಬೇಕಂತೇಳಿ. ಮತ್ತು ನೀವೆಲ್ಲಿ ತೂಕದ ಯಂತ್ರಗಳನ್ನು ಕೊಡಿಸಿರಿ? ಮತ್ತು 50 ರೂಪಾಯಿ ಹೆಚ್ಚಿಗೆ ಪ್ರತಿ ಟನ್ ಕೊಡ್ಬೇಕಂತ ನಿಮ್ಮ ಕಾರ್ಖಾನೆಯಲ್ಲಿ ಘೋಷಣೆ ಮಾಡಿದರೆ. ಲಕ್ಷ್ಮಣ ಸವದಿ ನಾವು ಕೇಳ್ತೇವೆ, ಮೊಸಳೆ ಕಣ್ಣೀರನ್ನ ಮೊದಲು ಬಿಡಬೇಕು. ಡಿಜಿಟಲ್ ಯಂತ್ರಗಳನ್ನು ಶಿವಾನಂದ ಪಾಟೀಲ್ ಹೇಳ್ತಾರೆ, ಡಿಜಿಟಲ್ ಯಂತ್ರಗಳನ್ನು ನಾವು ಕೂಡಿಸಿದ್ದೇವೆ, 12 ಟೆಂಡರ್ ಕರೆದೇವೆ ಅಂತೇಳಿ. ಇರೋದು 81, ಸಹಕಾರದಲ್ಲಿ 32 ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಚರ್ಚೆ ಆಗ್ತೈತೆ ಅದು ಸುವರ್ಣಸೌಧದಲ್ಲಿ. ಆದರೆ ಲಕ್ಷ್ಮಣ ಸವದಿ ಅವರು ಮೊಸಳೆ ಕಣ್ಣೀರನ್ನು ಯಾವ ರೀತಿ ಹಾಕ್ತಾಯಿದ್ದಾರೆ, ರೈತರನ್ನ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದು ಇವತ್ತಿನ ವಿಷಯ. ಅದು ಅಲ್ಲದೆ ಮೂಲ ಕಾಂಗ್ರೆಸ್ಸಿಗರು ಅವ್ರನ್ನ ಬೆಳೆಸ್ತಾನೇ ಇಲ್ಲ. ಅವ್ರನ್ನ ಕಂಪ್ಲೀಟ್ಲಾಗಿ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಇಲ್ಲಿ ಸಿದ್ಧಾರ್ಥ ಸಿಂಗೆ ಅವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ. ಅವ್ರನ್ನ ಯಾಕೆ ನೀವು ತುಳಿತಾ ಇದ್ದೀರಿ? ಒಬ್ಬರು ಕಾಮೆಂಟ್ ಮಾಡ್ತಾರೆ, ಇಲ್ಲ ಇವರಿಂದ ದೂರ ಹೋಗಿದಾರಂತ. ಅವ್ರು ಹೆಂಗೆ ದೂರ ಹೋಗ್ತಾರೆ? ಸತೀಶ್ ಜಾರಕಿಹೊಳಿ ಇದನ್ನು ಗಮನಿಸಬೇಕು. ಹತ್ತನೆಯಲ್ಲಿ ಮೂಲ ಕಾಂಗ್ರೆಸ್ಸಿಗೆ ಎಷ್ಟೊಂದು ತೊಂದರೆ ಆಗಿದೆ. ಅಥವಾ ಕಾಂಗ್ರೆಸ್ಸಿಗೆ, ಎಲ್ಲ ಕಾಂಗ್ರೆಸ್ಸಿಗರೆ ಅವ್ರು ಮತ್ತು ಬಿ ಜೆ ಪಿ ಏನು ಗ್ಯಾಂಗ್ ಇತ್ತಲ್ಲ ಹಿಂದೆ, ಹಳೆ ಗ್ಯಾಂಗ್ ಬಿ ಜೆ ಪಿಯಲ್ಲಿ ಇದ್ದಾಗ, ಅದೇ ಗ್ಯಾಂಗನ್ನು ತೆಗೆದುಕೊಂಡು ಅಡ್ಡಾಡ್ತಾ ಇದ್ದಾರೆ. ಮತ್ತು ಇವು ಕಾಂಗ್ರೆಸ್ ಶಾಸಕರು ಅಂದರೆ ಇಲ್ಲಿ ಕಾಂಗ್ರೆಸ್ ಬೇಕು, ಬಿ ಜೆ ಪಿ ಬೇಕು, ಹೆಂಗೆ ಆಗ್ತಿತ್ತದು? ಥರ ಗಜಾನನ ಮಂಗಸೂಳಿ ಅಂತ ವ್ಯಕ್ತಿ ಯಾಕೆ ಆರಿಸಿ ಬರಬಾರ್ದು? ಅವ್ರು ಪಡೆದಂಥ 60,000ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದರು. ಆವಾಗ ಸಂಕಟ ಕಾಲದಲ್ಲಿ ಕಾಂಗ್ರೆಸ್ಸನ್ನು ಗಟ್ಟಿ ಮಾಡಿದವರು ಯಾರು? ಸೌದಿ ಅವರು ಬಿ ಜೆ ಪಿಗಿದ್ರು. ಮತ್ತು ಗಟ್ಟಿ ಯಾರು ಮಾಡಿದರು? ಈಗೇನು ಮಾಡತ್ತೀರಿ ನೀವು? ಲಕ್ಷ್ಮಣ ಸವದಿ ಅವ್ರು ನಾವು ಕೇಳತ್ತೆ, ನೀವೇನು ಮಾಡತ್ತೀರಿ ಅಲ್ಲಿ? ಮೂಲ ಕಾಂಗ್ರೆಸ್ಸನ್ನು ತುಳಿತಾ ಇದ್ದಾರೆ. ಇದನ್ನು ನೋಡಿಕೊಂಡು ಸತೀಶ್ ಜಾರಕಿಹೊಳಿ ಸುಮ್ಮನೆ ಇದ್ದಾರೆ. ಇದು ಸಲ್ದು. ಮತ್ತು ನಿಗಮ ಮಂಡಳಿ ಏನಾದರೂ ಒಂದು ದೊಡ್ಡ ಪದವಿಯನ್ನು ಕೊಡಬೇಕಾಗಿತ್ತಲ್ಲ. ಇವತ್ತು ಕೊಡ್ತೇವೆ, ನಾಳೆ ಕೊಡ್ತೇವೆ ಅಂತೇಳಿ ದೊಡ್ಡ ಪದವಿ ಕೊಟ್ರಂದ್ರೆ ಅಲ್ಲಿ ಮತ್ತಷ್ಟು ಗಟ್ಟಿ ಮಾಡಲಿಕ್ಕೆ ಸಾಧ್ಯತೆ. ಅದು ಅಲ್ಲದೆ ಈ ಪಕ್ಷಕ್ಕೆ ಸೇವೆ ಸಲ್ಲಿಸಿದವರು ಸ್ವಂತ ದುಡ್ಡು ಹಾಕಿ ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಯಾವುದೇ ಕಾರ್ಯಕ್ರಮ ಇರಲಿ, ಮದುವೆ ಕಾರ್ಯಕ್ರಮ ಇರಲಿ, ಸಾರ್ವಜನಿಕ ಕಾರ್ಯಕ್ರಮ ಇರಲಿ, ಗುಡಿ ಗುಂಡಾರಗಳಿರಲಿ, ದಾನ್ಸೂನ್ ಕರ್ಣ ಅಂತ ಅನ್ಸ್ಕೊಂಡಿದ್ದಾರೆ. ಇಷ್ಟಿದ್ದು ಪಕ್ಷವನ್ನು ಬೆಳೆಸಿದವರಿಗೆ ನೀವೇನು ಕೊಟ್ರಿ? ಅವರೇನೋ ರಾತ್ರಿ ತಂದ್ರಿ, ಪಕ್ಷಕ್ಕೆ ತಂದ್ರಿ ಸೌದಿಯರನ್ನ. ಆದರೆ ಅವರನ್ನು 76,122 ಲೀಡ್ ಕೊಟ್ಟು ಆಡಿಸ್ತಂದರು ಗಜಾನನ ಮಂಗಸೂಳಿ ಅವರು, ಸಿದ್ಧಾರ್ಥ ಸಿಂಗೆ ಅವರು, ಎಲ್ಲರೂ ಕೂಡಿ. ಈಗ ಅವ್ರನ್ನ ಇವ್ರು ಮರ್ತು ಬಿಟ್ರು. ಅಂದರೆ ಈಗ ಮತ್ತೆ ಬಿ ಜೆ ಪಿ ಹೋಗೋ ಚಾನ್ಸಸ್ ಭಾಳ ಹೆಚ್ಚಿವೆ. ಯಾಕಂದ್ರೆ ಕಾಂಗ್ರೆಸ್ಸಲ್ಲಿ ಇವ್ರನ್ನ ಮಂತ್ರಿ ಮಾಡಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಬಿ ಜೆ ಪಿಯಿಂದ ಲಕ್ಷ್ಮಣ ಸವದಿ ಸ್ಪರ್ಧೆ ಮಾಡ್ತಾರೆ. ಅವು ಕುಮಟಳ್ಳಿ ಕೊಡ್ತಾರೆ, ಸಿದ್ಧಾರ್ಥ ಸಿಂಗೆ ಕೊಡ್ತಾರೆ, ಗಜಾನನ ಮಂಗಸೂಳಿ ಅವ್ರಿಗೆ ಟಿಕೆಟ್ ಕೊಡ್ಬೇಕು. ಆವಾಗ ಅಂದಾಗ ಮಾತ್ರ ಆಗ್ತಿತ್ತು ಅದು ಕೆಲಸ. ಈಗಿಂದೆಲ್ಲ ತಯಾರು ಮಾಡಬೇಕು ಸತೀಶ್ ಜಾರಕಿಹೊಳಿ ಅವರು. ಇದನ್ನು ಅವರಿಗೆ ಯಾಕೆ ಪದೇ ಹೇಳ್ತಾರೆ ಅಂದರೆ, ಅತನಿಯಲ್ಲಿ
ಮೂಲ ಕಾಂಗ್ರೆಸ್ಸಿಗೆ ತೊಂದರೆ ಭಾಳ ಆಗ್ತಾಯಿದೆ. ಅನೇಕ ಜನರ ಅಭಿಪ್ರಾಯ ಇದೆ. ತಾವಾಯಿತು ತಮ್ಮ ಮಗನನ್ನು ಬೆಳೆಸುವಂಥ ದಂಧೆಯಲ್ಲಿ ಅವರು ಲಕ್ಷ್ಮಣ ಸವದಿ ತೊಡಗಿದ್ದಾರೆ ಅಂತಂದ್ರೆ ಏನು ಅರ್ಥ? ಮೂಲ ಕಾಂಗ್ರೆಸ್ಸನ್ನು ಮರೆತು ಬಿಡಲಿ, ಆದರೆ ತನ್ನ ಮಗನಿಗೆ ಮುಂದಿನ ಸಲ ಕೂಡಿಸುವಂಥ ವಿಚಾರ ಒಳ್ಳೆಯದು. ಮಗನಿಗೆ ಕಾಂಗ್ರೆಸ್ ತಂದು ತಾವು ಬಿ ಜೆ ಪಿ ನಿಂತರೆ ಹೇಳಕ್ಕೆ ಬರೋಂಗಿಲ್ಲ ರಾಜಕಾರಣದಲ್ಲಿ. ನೀನು ಅಲ್ಲಿರೋ ನಾನು ಇಲ್ಲಿರ್ತೇನೆ ಅಂತಂದರೆ ಗಜಾನನ ಮಂಗೇಶ್ವರ ಪರಿಸ್ಥಿತಿ ಏನು? ಸಿದ್ಧಾರ್ಥ ಸಿಂಗ್ ಭಾಳ ಜನ 8-10 ಜನ ಹೆಸರಿದೆ ಅಂದ್ರೆ ಪಕ್ಷಕ್ಕಾಗಿ ದುಡಿದವರು, ಸ್ವಂತ ಖರ್ಚಾಗಿ ದುಡಿದವರು. ಕೊರೋನಾ ಪೀಡದಲ್ಲಿ ಎಷ್ಟು ತೊಂದರೆ ಇತ್ತು. ಗಂಜಿ ಕೇಂದ್ರಕ್ಕೆ ಹೋಗಿ ಭೇಟಿ ಆಗ್ತಿದ್ರು, ಸಂತ್ರಸ್ತರ ಹೊದಿಕೆ ಕೊಟ್ಟರು, ಎಲ್ಲವನ್ನು ಕೊಟ್ಟಿದ್ದಾರೆ ಸ್ವಂತ ದುಡ್ಡಿನಿಂದ. ಹೈಕಮಾಂಡ್ ಅವಾಗ ನೋಡಲಿಲ್ಲ, ಹೈಕಮಾಂಡ್ ಹತ್ತಿರ ದುಡ್ಡನೇ ಇರಲಿಲ್ಲ, ಮತ್ತು ಸಜ್ಜಾರ್ ಕಡೆ ದುಡ್ಡು ಇವ್ರು ಕೇಳಿಲ್ಲ. ಗಜಾನನ ಮಂಗೇಶ್ವರು ಎಲ್ಲವನ್ನು ಮಾರ್ಕೊಂಡಿದ್ದಾರೆ. ಅಂಥ ನಿಷ್ಠಾವಂತರನ್ನ ನೀವು ಕಾಂಗ್ರೆಸ್ಸಿಗರು ಮರ್ತೀರ ಅಂತಂದರೆ ಕಾಂಗ್ರೆಸ್ಸಲ್ಲಿ ಅವಿನೀತಿ. ಯಾಕೆ ಮುಂದೆ ಬಿ ಜೆ ಪಿಗೆ ಬರ್ತಾರೆ, ಮತ್ತು ಬಿ ಜೆ ಪಿ ಆರಿಸಿ ಹೋಗ್ತಾರೆ, ಮತ್ತು ಕಾಂಗ್ರೆಸ್ ಎಲ್ಲಿತ್ತು ಅಲ್ಲೇ. ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸೋರು ಯಾರು ಉಸ್ತುವಾರಿ ಮಂತ್ರಿನ ಗಟ್ಟಿಗೊಳಿಸ್ಬೇಕು. ಇದನ್ನು ಬಹಿರಂಗವಾಗಿ ಯಾಕೆ ಹೇಳಿದೆ ಅಂತಂದ್ರೆ ಅಲ್ಲಿ ಅಸಮಾಧಾನ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆಗಿದೆ. ಮತ್ತು ಗಜಾನನ ಮಂಗೇಶ್ವರ ಅಂಥವ್ರನ್ನ, ಸಿದ್ಧಾರ್ಥ ಸಿಂಗೆ ಅಂಥವ್ರನ್ನ ನೀವು ನಿಗಮ ಮಂಡಳಿ ಆರಿಸ್ತರೋದ್ರಿಂದ ಅಂದ್ರೆ ಅವ್ರನ್ನ ನೇಮಕ ಮಾಡೋದ್ರಿಂದ ಅಲ್ಲಿ ಇನ್ನಷ್ಟು ಗಟ್ಟಿ ಆಗ್ತದೆ. ಅವ್ರಿಗೆ ಒಂದು ಶಕ್ತಿ ತುಂಬಬೇಕಲ್ಲ ನೀವು. ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಾಗ ಇವ್ರು ನಿಲ್ಲಬೇಕಾಗಿತ್ತು, ಗಜಾನನ ಮಂಗೇಶ್ವರ ನಿಲ್ಲಿಲ್ಲ. ಯಾಕಂದ್ರೆ ಇರಲಪ್ಪ ನಾವು ಅದನ್ನು ಲೀಡ್ ಕೊಟ್ಟು ಆರಿಸ್ತವ್ರನ್ನ ಅಂತ ವಿಚಾರದಿಂದ ನಿಂತರು, ಹಿಂತಕೊಂಡ್ರು, ಬೆಂಬಲ ಕೊಟ್ಟರು. ಅಂಥವ್ರನ್ನ ಪರಿಗಣಿಸಬೇಕು ಕಾಂಗ್ರೆಸ್ ಪಕ್ಷದವರು. ಮತ್ತು ಲೀಡರ್ಗಳು ಅದನ್ನು ವಿಚಾರ ಮಾಡ್ಬೇಕಂತ ಕೇಳ್ಕೊತೇವೆ. ನಾಳೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.